ಎಲ್ಲರಿಗೂ ಕನ್ನಡ ಸಂಧಿಗಳು ಈ ಪಾಠಕ್ಕೆ ಸ್ವಾಗತ. ಈಗ ಹಿಂದಿನ ಪಾಠದಲ್ಲಿ ನಾವು ಆಗಮ ಸಂಧಿ ಮತ್ತು ಆದೇಶ ಸಂಧಿ ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಪಾಠದಲ್ಲಿ ವಿಸಂಧಿ ಅಂದರೆ ಏನು, ಹಾಗೆ ಸವರ್ಣ ದೀರ್ಘ ಸಂಧಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಮೊದಲನೇದಾಗಿ ವಿಸಂಧಿ. ಸ್ವರದ ಮುಂದೆ ಸ್ವರ ಬಂದರೂ ಲೋಪ ಅಥವಾ ಆಗಮ ಸಂಧಿ ಕಾರ್ಯಗಳಾಗದೆ ಇದ್ದ ಹಾಗೆಯೇ ಇರುವುದಕ್ಕೆ ವಿಸಂಧಿ ಎನ್ನುತ್ತಾರೆ. ಅಂದರೆ ಅಲ್ಲಿ ಸಂಧಿ ಉಂಟಾಗುವುದಿಲ್ಲ, ಆದರೆ ಸ್ವರದ ಮುಂದೆ ಸ್ವರ ಬಂದರೂ ಲೋಪ ಅಥವಾ ಆಗಮ ಸಂಧಿ ಕಾರ್ಯಗಳಾಗದೆ ಅದು ಇದ್ದ ಹಾಗೆ ಇರುತ್ತದೆ. ಇದಕ್ಕೆ ವಿಸಂಧಿ ಎನ್ನುತ್ತಾರೆ. ಉದಾಹರಣೆಗೆ, ಸಂಬೋಧಿಸುವಾಗ ಸ್ವರ ದೀರ್ಘವಾಗಿ ಉಚ್ಚಾರವಾಗಬೇಕಿದ್ದರೆ, ಪದದಲ್ಲಿ ಭಾವವನ್ನು ಸೂಚಿಸಬೇಕಿದ್ದರೆ, ಸಂಬಂಧ, ಸಂಶಯ, ಆಶ್ಚರ್ಯ ವ್ಯಕ್ತಪಡಿಸುವಾಗ ಮತ್ತು ಒತ್ತಿ ಹೇಳುವಾಗ ಆ ಪದಗಳ ಮುಂದೆ ಸ್ವರ ಬಂದರೆ ವಿಸಂಧಿಯಾಗುವುದು. ಅಲ್ಲಿ ಸಂಧಿ ಕಾರ್ಯಗಳು ಉಂಟಾಗುವುದಿಲ್ಲ. ಈಗ ಉದಾಹರಣೆ ನೋಡೋಣ ವಿಸಂಧಿಗೆ. ಇಲ್ಲಿ ಸೀತಾಮಾತೆ ಕುಳಿತಿದ್ದಾಳೆ, ಹಾಗೆ ರಾವಣನು ಸೀತೆಯಲ್ಲಿ ಏನು ಹೇಳುತ್ತಿದ್ದಾನೆ ನೋಡೋಣ. ಸೀತೆ ಏಕೆ ಬಂದೆ. ಈಗ ಇಲ್ಲಿ ಸೀತೆ ಏಕೆ ಬಂದೆ, ಈ ಎರಡು ಪದಗಳು ನಿಮಗೆ ಕಾಣಿಸ್ತಾ ಇದೆ. ನೀವು ಅದನ್ನು ಉತ್ತರ ಪದ, ಪೂರ್ವ ಪದ ಮತ್ತು ಉತ್ತರ ಪದ ಹೀಗೆ ಈ ಎರಡು ಪದಗಳಾಗಿ ವಿಂಗಡಿಸಬಹುದು. ಈಗ ಇದನ್ನು ಸಂಧಿ ಮಾಡಲಿಕ್ಕೆ ಆಗ್ತದ ಅಂತ ನೋಡೋಣ. ಇಲ್ಲಿ ಸೀತೆ ಎನ್ನುವ ಈ ಪದದಲ್ಲಿ, ಪೂರ್ವ ಪದದಲ್ಲಿ ಎ ಎನ್ನುವ ಸ್ವರಾಕ್ಷರ ಇದೆ. ಹಾಗೆ ಇಲ್ಲಿ ಎ ಎನ್ನುವ ಸ್ವರಾಕ್ಷರ ಇದೆ ಅಲ್ವಾ. ಹಾಗಿದ್ದರೆ ಇಲ್ಲಿ ಸಂಧಿ ಉಂಟಾಗಿದೆಯಾ ನೋಡೋಣ. ಈಗ ನಾವು ಲೋಪಸಂಧಿ ಮಾಡಲಿಕ್ಕೆ ಹೋದರೆ, ಇದು ಲೋಪಸಂಧಿ ಮಾಡಲಿಕ್ಕೆ ಹೋದರೆ ಇದು ಸೀತೇಕೆ ಎನ್ನುವ ಇದು ಪದ ಉಂಟಾಗುತ್ತದೆ, ಆದರೆ ಅದರ ಅರ್ಥ ಹೊರಟು ಹೋಗುತ್ತದೆ. ಹಾಗಾಗಿ ಸೀತೆ ಏಕೆ ಅದು ಹಾಗೆಯೇ ಉಳಿದುಕೊಂಡಿದೆ. ಇದನ್ನು ವಿಸಂಧಿ ಎಂದು ಕರೆಯುತ್ತಾರೆ. ಇಲ್ಲಿ ಪದದ ಅರ್ಥ ಹೋಗುವುದಿಲ್ಲ, ಆದ ಕಾರಣ ಅದು ವಿಸಂಧಿಯಾಗುತ್ತದೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ಕ್ರಿಕೆಟ್ ಆಟಗಾರ ಕಪಿಲ್ ದೇವ್ ಅವರು ಇದು ವರ್ಲ್ಡ್ ಕಪ್ ಹಿಡಿದುಕೊಂಡಿದ್ದಾರೆ. ಇಲ್ಲಿ ಬರುವ ಒಂದು ವಾಕ್ಯವನ್ನು ನೋಡೋಣ. ಅವನೇ ಆಟದಲ್ಲಿ ಗೆದ್ದವನು ಅಲ್ವಾ, ಅವನೇ ಆಟದಲ್ಲಿ ಗೆದ್ದವನು. ಈಗ ಪೂರ್ವ ಪದ ಮತ್ತು ಉತ್ತರ ಪದವನ್ನು ಸಂಧಿ ಕಾರ್ಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಅವನೇ ಎನ್ನುವ ಈ ಒಂದು ಪದದಲ್ಲಿ ಎ ಅನ್ನುವ ಒಂದು ಸ್ವರಾಕ್ಷರ ಇದೆ, ಹಾಗೆ ಆ ಎನ್ನುವ ಸ್ವರಾಕ್ಷರವು ಕೂಡ ಇದೆ. ಈಗ ಲೋಪ ಅಥವಾ ಆಗಮ ಇಲ್ಲಿ ಸಂಧಿ ಕಾರ್ಯ ನಡೆಯುವುದಿಲ್ಲ. ಈಗ ಲೋಪ ಮಾಡಲಿಕ್ಕೆ ಹೋದರೆ ಇಲ್ಲಿ ಏನಾಗ್ತದೆ, ಅವನಾಟದಲ್ಲಿ ಅಂತ ಆಗ್ತದೆ. ಆಗ ಆ ಒಂದು ವಾಕ್ಯದ ಅರ್ಥವೇ ಹೊರಟು ಹೋಗ್ತದೆ. ಸೊ ಆದ ಕಾರಣ ಇಲ್ಲಿ ಸಂಧಿ ಕಾರ್ಯ ಉಂಟಾಗಿಲ್ಲ, ಆ ಒಂದು ಪದವು ಹಾಗೆಯೇ ಉಳ್ಕೊಂಡಿದೆ. ಅದನ್ನು ವಿಸಂಧಿ ಎಂದು ಕರೀತೇವೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ಒಂದು ದೊಡ್ಡ ಜಲಪಾತ ಕಾಣಿಸ್ತಾ ಇದೆ. ಆಗ ಇಲ್ಲಿ ಅಕ್ಕ ಇಲ್ಲಿ ನೋಡು ಎಷ್ಟು ದೊಡ್ಡ ಜಲಪಾತ ಅಂತ ಒಂದು ವಾಕ್ಯ ಮಾಡೋಣ. ಅಲ್ಲಿ ಈಗ ಪೂರ್ವ ಪದ ಅಕ್ಕ ಮತ್ತು ಉತ್ತರ ಪದ ಇಲ್ಲಿ ಇದೆರಡು ಸೇರಿಸಲಿಕ್ಕೆ ಆಗ್ತದ. ಅಂದರೆ ಸಂಧಿ ಕಾರ್ಯಗಳು ಮಾಡಲಿಕ್ಕೆ ಹೋದರೆ ಅಲ್ಲಿ ಯಾವ ಥರದ ಆ ಒಂದು ಪದದ ಅರ್ಥವು ಹೊರಟು ಹೋಗ್ತದೆ ಅಂತ ನೋಡೋಣ.
ಇಲ್ಲಿ ಆ ಎನ್ನುವ ಪದ ಇದೆ ಅಲ್ವಾ, ಆ ಎನ್ನುವ ಸ್ವರಾಕ್ಷರ ಇದೆ, ಇಲ್ಲಿ ಈ ಎನ್ನುವ ಸ್ವರಾಕ್ಷರ ಇದೆ ಅಲ್ವಾ. ಖ ಅಲ್ಲಿ ಕ್ ಪ್ಲಸ್ ಆ ಖ, ಅಲ್ಲಿ ಆ ಎನ್ನುವ ಸ್ವರಾಕ್ಷರ ಇದೆ. ಈಗ ಇದನ್ನು ಲೋಪ ಮಾಡಲಿಕ್ಕೆ ಹೋದರೆ ಏನಾಗ್ಬೋದು, ಅದರ ಅರ್ಥವೇ ಹೊರಟು ಹೋಗ್ತದೆ. ಅಕ್ಕಿಲಿ ಅಥವಾ ಇದನ್ನು ಲೋಪ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ ಸಂಧಿ ಕಾರ್ಯ ಉಂಟಾಗುವುದಿಲ್ಲ. ಇದು ಉತ್ತರ ಪದ ಮತ್ತು ಪೂರ್ವ ಪದ ಹಾಗೆಯೇ ಉಳ್ಕೊಂಡು ಇದೆ. ಇದಕ್ಕೆ ವಿಸಂಧಿ ಎನ್ನುತ್ತೇವೆ. ಸೊ ವಿಸಂಧಿ ಅಂದರೆ, ಇನ್ನೊಮ್ಮೆ ಅದರ ವ್ಯಾಖ್ಯಾನವನ್ನು ನೋಡೋಣ. ಸ್ವರದ ಮುಂದೆ ಸ್ವರ ಬಂದರೂ ಲೋಪ ಅಥವಾ ಆಗಮ ಸಂಧಿ ಕಾರ್ಯಗಳಾಗದೆ ಇದ್ದ ಹಾಗೆಯೇ ಇರುವುದಕ್ಕೆ ವಿಸಂಧಿ ಎನ್ನುತ್ತಾರೆ ಅಲ್ವಾ. ವಿಸಂಧಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಈಗ ಮುಂದಿನದು ಸವರ್ಣ ದೀರ್ಘ ಸಂಧಿ. ಇದು ಬಹಳ ಒಂದು ಸುಲಭವಾಗಿ ಅರ್ಥವಾಗುವ ಒಂದು ಸಂಧಿ ಸವರ್ಣ ದೀರ್ಘ ಸಂಧಿ. ಇದರಲ್ಲಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾಗಿರೋದಂದರೆ ಉತ್ತರ ಪದ ಮತ್ತು ಪೂರ್ವ ಪದ, ಇದರಲ್ಲಿ ಇವುಗಳೆಲ್ಲವೂ ಸವರ್ಣಗಳಾಗಿವೆ. ಉದಾಹರಣೆಗೆ ಅ ಆ ಇ ಈ ಉ ಉ ಈ ಥರ. ಉತ್ತರ ಪದದಲ್ಲಿ ಅ ಆ ಎನ್ನುವ ಜೋಡಿ ಮತ್ತು ಉತ್ತರ ಪದ ಮತ್ತು ಪೂರ್ವ ಪದ ಎರಡರಲ್ಲೂ ಅ ಆ ಎನ್ನುವ ಜೋಡಿ, ಹಾಗೆ ಇ ಎನ್ನುವ ಜೋಡಿ, ಉ ಉ ಎನ್ನುವ ಜೋಡಿ ಇವುಗಳು ಇರುತ್ತದೆ. ಯಾವಾಗಲೂ ಅವುಗಳು ಸವರ್ಣಾಕ್ಷರಗಳಾಗಿರುತ್ತದೆ. ಈಗ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದರ ದೀರ್ಘ ಸ್ವರವು ಆದೇಶವಾಗಿ ಬರುವುದು. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು. ಈಗ ನಾವು ಈಗಾಗಲೇ ಆದೇಶ ಸಂಧಿ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಅದರ ದೀರ್ಘ ಸ್ವರವು, ಈಗ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದರ ದೀರ್ಘ ಸ್ವರ, ಅಂದರೆ ಅ ಆ ಇದ್ದರೆ ಅಲ್ಲಿ ಆ ಅಂತ ದೀರ್ಘ ಸ್ವರ ಬರುತ್ತೆ, ಅಥವಾ ಅ ಆ ಅನ್ನುವ ಸವರ್ಣ ಸ್ವರಗಳ ಮಧ್ಯದಲ್ಲಿ ಆ ಎನ್ನುವ ದೀರ್ಘ ಸ್ವರ, ಒಟ್ಟಿನಲ್ಲಿ ದೀರ್ಘ ಸ್ವರ ಆದೇಶವಾಗಿ ಬರುತ್ತದೆ. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು. ಈಗ ಕೆಲವೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ದೇವಾಸುರರ ನಡುವೆ ಕಾಳಗ ನಡೀತಾ ಇದೆ. ಸಮುದ್ರ ಮಥನದ ಸಮಯದಲ್ಲಿ ದೇವತೆಗಳಿಗೂ ಮತ್ತು ಅಸುರರಿಗೂ ಕಾಳಗ ನಡೆಯುತ್ತದೆ. ಅದು ಆ ಒಂದು ವಾಕ್ಯವನ್ನು ಇಲ್ಲಿ ನೋಡೋಣ. ದೇವಾಸುರರ ನಡುವೆ ಕಾಳಗವಾಯಿತು. ಹಾಗಿದ್ದರೆ ಇದರಲ್ಲೀಗ ದೇವಾಸುರ ಎನ್ನುವ ಈ ಒಂದು ಪದವನ್ನು ನಾವು ತೆಗೆದುಕೊಂಡು ಈ ದೇವಾಸುರ ಇದು ಇಲ್ಲಿ ಸಂಧಿ ಕಾರ್ಯ ಹೇಗೆ ಉಂಟಾಯಿತು ಅನ್ನೋದನ್ನು ನೋಡೋಣ. ಈಗ ದೇವಾಸುರದಲ್ಲಿರುವ ಪೂರ್ವ ಪದ ಮತ್ತು ಉತ್ತರ ಪದ ಇದನ್ನು ನೋಡೋಣ, ಯಾವ ಥರ ಸಂಧಿ ಕಾರ್ಯ ಉಂಟಾಗಿದೆ ಅಂತ. ಇಲ್ಲಿ ಆ ಎನ್ನುವ ಸವರ್ಣಾಕ್ಷರ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ದೇವ ವ ಕುಡಿಸು ಆ ಆದಾಗ ವ ಆಗ್ತದೆ. ಹಾಗಾಗಿ ಇಲ್ಲಿ ಆ ಎನ್ನುವ ಸವರ್ಣಾಕ್ಷರ ಇದೆ. ಅದಕ್ಕೆ ಆ ಸವರ್ಣಾಕ್ಷರವನ್ನು ಸೇರಿಸಿದಾಗ ಅಕಾರಕ್ಕೆ ಅಕಾರ ಸೇರಿ ಆಕಾರವಾಗಿರುತ್ತದೆ ಅಲ್ವಾ. ಇಲ್ಲಿ ಅಕಾರಕ್ಕೆ ಅಕಾರ ಸೇರಿದಾಗ ಆಕಾರ, ಅದೇ ಸವರ್ಣದ ದೀರ್ಘ ಸ್ವರವು ಆದೇಶವಾಗಿ ಇಲ್ಲಿ ಬಂದಿದೆ ಅಲ್ವಾ. ದೇವಾಸುರ, ಇದು ಅದರ ದೀರ್ಘವು ಆದೇಶವಾಗಿ ಬಂದಿದೆ. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೇಳುತ್ತೇವೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ನಿಮಗೆ ಹಿಮಾಲಯ ಪರ್ವತ ಕಾಣಿಸ್ತಾ ಇದೆ. ಈಗ ಈ ಒಂದು ಪದವನ್ನು ನೋಡೋಣ, ಹಿಮಾಲಯ ಅಲ್ವಾ. ಈ ಪದದಲ್ಲಿ ಇದು ಯಾವ ಥರ ಸವರ್ಣ ದೀರ್ಘ ಸಂಧಿ ಆಗಿದೆ ಅನ್ನೋದನ್ನು ನೋಡೋಣ. ಹಿಮ ಕುಡಿಸು ಆಲಯ, ಹಿಮಾಲಯ ಅಲ್ವಾ. ಹಿಮ ಎನ್ನುವ ಈ ಪದದಲ್ಲಿ ಮ ಎನ್ನುವ ಪದದಲ್ಲಿ ಮ ಪ್ಲಸ್ ಆ ಸೇರಿದಾಗ ಮ ಉಂಟಾಗುತ್ತದೆ. ಆದ ಕಾರಣ ಈ ಪೂರ್ವ ಪದದಲ್ಲಿ ಆ ಎನ್ನುವ ಸ್ವರಾಕ್ಷರ ಇದೆ, ಉತ್ತರ ಪದದಲ್ಲಿ
ಆ ಎನ್ನುವ ಸ್ವರಾಕ್ಷರ ಇದೆ. ಅಕಾರಕ್ಕೆ ಅಕಾರ ಸೇರಿದಾಗ ಆಕಾರವಾಗುತ್ತದೆ, ಅದು ಹಿಂದಿನ ಉದಾಹರಣೆಯಲ್ಲಿ ನೋಡಿದ್ದೀರಾ. ಇವಾಗ ಅಕಾರಕ್ಕೆ ಆಕಾರ ಸೇರಿದಾಗ ಯಾವ ಥರ ಆಕಾರವು ಆದೇಶವಾಗಿ ಬರುತ್ತದೆ ಅಂತ ನೋಡೋಣ. ಇಲ್ಲಿ ಅಕಾರಕ್ಕೆ ಆಕಾರ ಸೇರಿದಾಗ ಮತ್ತು ಆಕಾರವು ಆದೇಶವಾಗಿ ಬರುವುದು. ಇದು ಸವರ್ಣ ದೀರ್ಘದ ಇನ್ನೊಂದು ಉದಾಹರಣೆ. ಈಗ ಇಲ್ಲಿ ಇನ್ನೊಂದು ಉದಾಹರಣೆ ನೋಡೋಣ. ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ವಿದ್ಯಾಭ್ಯಾಸ ಭವಿಷ್ಯದ ಅಡಿಗಲ್ಲು. ಹೌದು, ಅದೆಲ್ಲರಿಗೂ ಗೊತ್ತಿದೆ. ಈಗ ವಿದ್ಯಾಭ್ಯಾಸ ಪದವನ್ನು ತೆಗೆದುಕೊಳ್ಳೋಣ. ಇಲ್ಲಿ ದ ಕುಡಿಸು ಆ, ದ್ವಿಯ ಕುಡಿಸು ಆ, ಇಲ್ಲಿ ಆ ಎನ್ನುವ ಒಂದು ಸ್ವರಾಕ್ಷರ ಇದೆ ಅಲ್ವಾ. ಆ ಕುಡಿಸು ಆ. ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ. ಈಗ ಇಲ್ಲಿ ಪೂರ್ವ ಪದದಲ್ಲಿ ಆ, ಉತ್ತರ ಪದದಲ್ಲಿ ಆ ಮತ್ತು ಆ ಸೇರಿದಾಗ ಆ ಅಕ್ಷರವು ಆದೇಶವಾಗಿ ಬರುವುದು. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವುದಂದರೆ ಇದು ಒಂದೇ ವರ್ಣದ ಅಕ್ಷರಗಳು, ಅಂದರೆ ಸ್ವರಾಕ್ಷರಗಳು ಅದು ಒಂದೇ ವರ್ಣದಾಗಿರುತ್ತದೆ. ಅಕಾರಕ್ಕೆ ಅಕಾರವೇ ಸೇರಿ ಆಕಾರವು ಆದೇಶವಾಗಿ ಬರುತ್ತದೆ. ಹಾಗೆ ಇಕಾರಕ್ಕೆ ಇಕಾರವು ಸೇರಿ ಈಕಾರವು ಆದೇಶವಾಗಿ ಬರುತ್ತದೆ. ಅದನ್ನು ಮುಂದಿನ ಉದಾಹರಣೆಯಲ್ಲಿ ನೋಡೋಣ. ಈಗ ಇಲ್ಲಿ ರವೀಂದ್ರರು ಕವೀಂದ್ರರು ಆಗಿದ್ದರು ಅಲ್ವಾ. ಈಗ ರವಿ ಕುಡಿಸು ಇಂದ್ರ, ಇಲ್ಲಿ ಇಕಾರ ಬಂದಿದೆ ನೋಡಿ. ಇಕಾರಕ್ಕೆ ಇಕಾರ ಸೇರಿ ರವಿಯಲ್ಲಿರುವ ಇಕಾರ ಆ ಪೂರ್ವ ಪದದಲ್ಲಿ ಇರುವ ಇಕಾರಕ್ಕೆ ಉತ್ತರ ಪದದ ಇಕಾರವು ಸೇರಿದಾಗ ಈಕಾರವು ಉಂಟಾಗುತ್ತದೆ. ಈಕಾರವು ಆದೇಶವಾಗಿ ಬರುತ್ತದೆ. ಇಕಾರಕ್ಕೆ ಇಕಾರ ಸೇರಿದಾಗ ಈಕಾರವು ಆದೇಶ ಬರುತ್ತದೆ. ರವಿ ಕುಡಿಸು ಇಂದ್ರ ಅಂದರೆ ರವೀಂದ್ರ. ಇದು ಇನ್ನೊಂದು ಉದಾಹರಣೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ಶಿವನಿಗೆ ಇನ್ನೊಂದು ಹೆಸರು ಫಣೀಂದ್ರ ಅಂತ. ಫಣಿ ಅಂದರೆ ಹಾವು, ಹಾವನ್ನು ಧರಿಸಿಕೊಂಡವನು ಅಥವಾ ಹಾವುಗಳ ಇಂದ್ರ, ಹಾಗೇನೂ ಹೇಳ್ಬೋದು. ಫಣಿ ಕುಡಿಸು ಇಂದ್ರ, ಇಲ್ಲಿ ಇಕಾರ ಇದೆ ಅಲ್ವಾ. ಈಗ ಇಕಾರ ಮತ್ತು ಈ ಇಂದ್ರದಲ್ಲಿ, ಇಂದ್ರ ಎನ್ನುವ ಪದದಲ್ಲಿ ಇಕಾರ ಇದೆ. ಇಲ್ಲಿ ನಿಮಗೆ ಇಕಾರಕ್ಕೆ ಇಕಾರ ಸೇರಿದಾಗ ಅದು ಅಲ್ಲಿ ಈಕಾರ ಉಂಟಾಗುತ್ತದೆ. ಇಕಾರಕ್ಕೆ ಇಕಾರ ಸೇರಿದಾಗ ಈಕಾರ ಉಂಟಾಗುತ್ತದೆ, ಅದು ಫಣೀಂದ್ರ. ಇಕಾರಕ್ಕೆ ಇಲ್ಲಿ ಇನ್ನೊಂದು ಇಕಾರ ಇಂದ್ರದಲ್ಲಿರುವ ಇಕಾರ ಸೇರಿದಾಗ ಈಕಾರ ಉಂಟಾಗುತ್ತದೆ. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಇದು ಇನ್ನೊಂದು ಉದಾಹರಣೆ. ಈಗ ಮತ್ತೊಂದು ಉದಾಹರಣೆ ನೋಡೋಣ. ಇಲ್ಲಿ ಲಕ್ಷ್ಮಿ ಕುಡಿಸು ಈಶ, ಲಕ್ಷ್ಮೀಶ. ಇಲ್ಲಿ ಈ ಎನ್ನುವ ಸ್ವರಾಕ್ಷರ ಅಡಗಿದೆ. ಹಾಗೆ ಈಶದಲ್ಲಿ ಈ ದೀರ್ಘಾಕ್ಷರ ಈ ಎನ್ನುವ ಸ್ವರಾಕ್ಷರ ಅಡಗಿದೆ. ಹಾಗಿರುವಾಗ ಲಕ್ಷ್ಮೀ ಕುಡಿಸು ಈಶ ಅಂದರೆ ಲಕ್ಷ್ಮೀಶ, ಅಂದರೆ ಇಕಾರಕ್ಕೆ ಈಕಾರ ಸೇರಿ ಈಕಾರ, ಇಲ್ಲಿ ಇಕಾರಕ್ಕೆ ಈಕಾರ ಸೇರಿ ಈಕಾರ ಉಂಟಾಗುತ್ತದೆ. ಇದಕ್ಕೆ ಸ್ವರ್ಣ ದೀರ್ಘ ಸಂಧಿ. ಇದು ಇನ್ನೊಂದು ಸವರ್ಣ ದೀರ್ಘ ಸಂಧಿಯ ಉದಾಹರಣೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಗೌರಿಯ ಈಶ, ಗೌರೀಶ. ಗೌರಿಯ ಈಶ ಅವನು ಗೌರೀಶ. ಇದು ಸಮಾಸದ ಒಂದು ಉದಾಹರಣೆ ಕೂಡ ಆಗಿರುತ್ತದೆ. ಈಗ ನಾವು ಅದನ್ನು ಸವರ್ಣ ದೀರ್ಘ ಸಂಧಿಯ ಉದಾಹರಣೆಯಾಗಿ ನೋಡೋಣ. ಗೌರಿ ಈಕಾರ ಅಲ್ವಾ. ಪೂರ್ವ ಪದದ ಗೌರಿಯಲ್ಲಿ ಈ ಇದೆ. ಈ ಕುಡಿಸು ಈಶದಲ್ಲಿರುವ ಈ, ಇದೆರಡೂ ಸೇರಿದಾಗ ಈಯು ಆದೇಶವಾಗಿ ಬರುತ್ತದೆ. ಗೌರಿ ಕುಡಿಸು ಈಶ, ಗೌರೀಶ. ಈಕಾರಕ್ಕೆ ಈಕಾರ ಸೇರಿದಾಗ ಈಕಾರವು
ಆದೇಶವಾಗಿ ಬರುತ್ತದೆ. ಹಾಗಾಗಿ ಗೌರೀಶ ಎನ್ನುವುದು ಸವರ್ಣ ದೀರ್ಘ ಸಂಧಿಯ ಇನ್ನೊಂದು ಉದಾಹರಣೆ. ಈಗ ಇಲ್ಲಿ ಮತ್ತೊಂದು ಉದಾಹರಣೆ ನೋಡೋಣ. ಈಗ ಅ ಅ ಆ ಇ ಈ ನೋಡಿದ್ದೀವಿ. ಅದರಲ್ಲಿ ಅಕಾರಕ್ಕೆ ಅಕಾರ ಸೇರಿದಾಗ ಯಾವ ಥರ ಆಕಾರವಾಗಿ ಬರುತ್ತದೆ, ಆಕಾರವು ಆದೇಶವಾಗಿ ಬರುತ್ತದೆ. ಹಾಗೆ ಇಕಾರಕ್ಕೆ ಇಕಾರ ಸೇರಿದಾಗ ಈಕಾರವು ಯಾವ ಥರ ಆದೇಶವಾಗಿ ಬರುತ್ತದೆ ಎನ್ನುವುದನ್ನು ನೋಡಿದ್ದೀವಿ. ಈಗ ಉಕಾರಕ್ಕೆ ಉಕಾರ ಸೇರಿದಾಗ ಊಕಾರವು ಯಾವ ಥರ ಆದೇಶವಾಗಿ ಬರುತ್ತದೆ ನೋಡೋಣ. ಇಲ್ಲಿ ವಿದ್ಯಾರ್ಥಿಗಳು ಗುರುಪದೇಶ ಪಡೆದರು. ಇಲ್ಲಿ ವಿದ್ಯಾರ್ಥಿಗಳು ಗುರುಪದೇಶ ಪಡೆಯುವ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಪೂರ್ವ ಪದ ಗುರು, ಉತ್ತರ ಪದ ಉಪದೇಶ, ಈ ಎರಡು ಪದಗಳಿದೆ. ಅದೆರಡೂ ಸೇರಿದಾಗ ಗುರುಪದೇಶ ಎನ್ನುವ ಸಂಧಿಕಾರ್ಯ ಎನ್ನುವ ಹೊಸ ಪದ ಉಂಟಾಗುತ್ತದೆ. ಅದು ಯಾವ ಥರ ಆಗಿದೆ ನೋಡೋಣ. ಗುರು ಇನ್ನಲ್ಲಿರುವ ಉ ಮತ್ತು ಉಪದೇಶದಲ್ಲಿರುವ ಉ ಇದೆರಡೂ ಸೇರಿದಾಗ ಗುರುಪದೇಶ ಅಲ್ವಾ. ಉಕಾರಕ್ಕೆ ಉಕಾರ ಸೇರಿದಾಗ ಊಕಾರ ಉಂಟಾಗುತ್ತದೆ. ಗುರು ಪ್ಲಸ್ ಉಪದೇಶ ಗುರುಪದೇಶ. ಇದು ಇನ್ನೊಂದು ಉದಾಹರಣೆ, ಸವರ್ಣ ದೀರ್ಘ ಸಂಧಿಯ ಉದಾಹರಣೆ. ಈಗ ಮತ್ತೊಂದು ಉದಾಹರಣೆ ನೋಡೋಣ. ಊರೂರು. ಇಲ್ಲಿ ನಿಮಗೆ ಈ ಊರು ಕಾಣಿಸ್ತಾ ಇದೆ. ಊರು ಪ್ಲಸ್ ಊರು. ಈಗ ಹೆಚ್ಚಾಗಿ ಹೇಳ್ತಾರೆ ನಾನು ಊರೂರು ಅಲೆದೆ ಅಂತ. ಹಾಗಿದ್ದಾಗ ಒಂದು ಊರಲ್ಲ, ತುಂಬ ಊರುಗಳನ್ನು ಅಲೆದಿದ್ದೀನಿ ಅಂತ ಅರ್ಥ. ಊರೂರು ಅಲೆದಿದ್ದೇನೆ ಅಂತ. ನಾನು ಊರು ಅಲೆದಿದ್ದೇನೆ ಅಂತ ಹೇಳುವುದಿಲ್ಲ. ಅದರ ಬದಲು ಊರೂರು ಅಲೆದಿದ್ದೇನೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ನೋಡಿ, ಉಕಾರ, ಊರು ಅಲ್ಲಿರುವ ಉಕಾರ ಕೂಡಿಸು ಊರು ಅಲ್ಲಿರುವ ಉಕಾರ, ಊಕಾರ, ಊರು ಅಲ್ಲಿರುವ ಊಕಾರ ಸೇರಿದಾಗ ಊಕಾರವು ಆದೇಶವಾಗಿ ಬಂದಿದೆ. ಊರು ಕುಡಿಸು ಊರು, ಊರೂರು. ಉಕಾರಕ್ಕೆ ಊಕಾರ ಸೇರಿ ಊಕಾರ ಆದೇಶವಾಗಿ ಬಂದಿದೆ ಅಲ್ವಾ. ಈಗ ಮುಂದಿನ ಉದಾಹರಣೆ ನೋಡೋಣ. ಇಲ್ಲಿ ಒಂದು ವಧುವಿನ ಚಿತ್ರ ಕಾಣಿಸ್ತಾ ಇದೆ. ಇಲ್ಲಿ ವಧೂಪದೇಶ, ವಧುವಿಗೆ ಉಪದೇಶ ಮಾಡುವ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಮದುವೆ ಆದ ನಂತರ ವಧುವಿಗೆ ವರನ ಮನೆಗೆ ಕಳುಹಿಸುವುದಕ್ಕಿಂತ ಮೊದಲು ಪುರೋಹಿತರು ವಧುವಿಗೆ ಉಪದೇಶ ಮಾಡುತ್ತಾರೆ. ಅದನ್ನು ವಧೂಪದೇಶ ಎಂದು ಕರೆಯುತ್ತೇವೆ. ಈಗ ವಧುವಿನಲ್ಲಿ ಇರುವ ಉ, ಪೂರ್ವ ಪದದ ಉ ಮತ್ತು ಉತ್ತರ ಪದದ ಉ, ಉಪದೇಶದಲ್ಲಿರುವ ಉ ನೋಡಿದಿರಲ್ಲ. ವಧು ಕುಡಿಸು ಉಪದೇಶ ವಧೂಪದೇಶ. ಉಕಾರಕ್ಕೆ ಉಕಾರ ಸೇರಿ ಊಕಾರ ಉಂಟಾಗುತ್ತದೆ. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಇದು ಇನ್ನೊಂದು ಉದಾಹರಣೆ. ಹಾಗಾಗಿ ಇದನ್ನು ಇನ್ನೊಮ್ಮೆ ನಾವು ಇದರ ವ್ಯಾಖ್ಯಾನ ಯಾವ ಥರ ಅಂತ ಇನ್ನೊಮ್ಮೆ ನಾವು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಅ ಆ ಇ ಈ ಉಗಳು ಸವರ್ಣಗಳಾಗಿವೆ. ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದರ ದೀರ್ಘ ಸ್ವರವು ಆದೇಶವಾಗಿ ಬರುವುದು. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು. ಈಗ ನಾವು ಭಾಳಷ್ಟು ಉದಾಹರಣೆಯನ್ನು ನೋಡಿದ್ದೇವೆ. ಹಾಗೆ ಸವರ್ಣ ದೀರ್ಘ ಸಂಧಿ ಏನು ಅಂತ ನಮಗೆ ಈಗ ಚೆನ್ನಾಗಿ ಪರಿಚಯವಾಗಿದೆ ಈಗ. ಹಾಗಾಗಿ ಈ ಪಾಠವು ಇಲ್ಲಿ ಮುಕ್ತಾಯವಾಗುತ್ತದೆ. ನಮಸ್ಕಾರ.